ಗುರುಜಿ ಧನಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ 7ನೇ ಮನೆಯ ಗುರು. ಇದನ್ನು ಕಳತ್ರ ಸ್ಥಾನ ಅಂತ ಹೇಳಿ ಕರೀತೀವಿ. ನಿಮ್ಮಿಂದ ಆದಂತಹ ತಪ್ಪುಗಳಾಗಲಿ, ಸ್ವಯಂಕೃತ ಅಪರಾಧಗಳಾಗಲಿ, ಇದೆಲ್ಲವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಕಾಲ. ನೀವು ಈಗ ಸರಿಪಡಿಸ್ಕೊಂಡ್ಬಿಟ್ರೆ ಹಿಂದೆ ಮಾಡಿದಂತಹ ಕೆಲವು ತಪ್ಪುಗಳು ನಿಮ್ಮಿಂದ ಮರೆಮಾಚಿ ಹೋಗ್ತಕ್ಕಂಥದ್ದು, ನಿಮಗೆ ಒಳ್ಳೆಯ ಸ್ಥಾನ ಸಿಗ್ತಕ್ಕಂಥದ್ದು, ಕೌಟುಂಬಿಕವಾದಂತಹ ಸೌಖ್ಯ, ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಮಾಧಾನ, ತೃಪ್ತಿ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ದೌರ್ಬಲ್ಯಗಳನ್ನು ಕಂಡುಹಿಡ್ಕೊಂಡು ಅದನ್ನು ಸರಿಯಾಗಿ ಪರಾಮರ್ಶೆ ಮಾಡಿ ತಿದ್ದುಕೊಂಡ್ರೆ ನಿಮಗಿಂತ ಸುಖಜೀವಿಗಳು ಇಲ್ಲ ಅಂತ ಹೇಳಬೇಕು. ಗುರುವಿನ ದೃಷ್ಟಿ ಚೆನ್ನಾಗಿರುತ್ತೆ. ನಿಮ್ಮ ಗುರುಗಳನ್ನು ನೀವು ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಒಳ್ಳೆಯ ಸಮಯವನ್ನು ಆನಂದವಾಗಿ ಕಳೀರಿ. ಹಳೆಯ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಸಾತ್ವಿಕವಾದ ಎಚ್ಚರಿಕೆ. ಶುಭವಾಗಲಿ. ಗುರುಜಿ ಮಕರ ರಾಶಿ. ಮಕರ ರಾಶಿಯವರಿಗೆ 6ನೆಯ ಮನೆಯ ಗುರು. ಇದನ್ನು ರಿಪುಸ್ಥಾನ ಅಥವಾ ಶತ್ರುಸ್ಥಾನ ಅಂತ ಹೇಳಿ ಜ್ಯೋತಿಷದಲ್ಲಿ ಕರಿತೀವಿ. ತುಂಬ ಆತ್ಮೀಯರು, ಹತ್ತಿರದವರು ಎಲ್ಲ ವಿರೋಧಿಗಳಾಗ್ತಾರೆ, ಎಲ್ಲ ಶತ್ರುತ್ವವನ್ನು ಕಟ್ಟಿಕೊಳ್ತಾರೆ. ನಿರೀಕ್ಷೆ ಮಾಡಿದಂಥವರಿಂದ ನಿಮಗೆ ಸಹಾಯ ಸಿಕ್ಕೋದಿಲ್ಲ, ಅವರಿಂದ ಅಸಹಕಾರವೇ ಹೆಚ್ಚಾಗುತ್ತೆ. ಗುರುಸ್ಥಾನದಲ್ಲಿ ಯಾರಿರ್ತಾರೆ ಅವರನ್ನು ನಿಷ್ಠುರ ಮಾಡಿಕೊಳ್ತೀರಿ, ಅವರ ಅವಕೃಪೆಗೆ ನೀವು ಪಾತ್ರರಾಗ್ತೀರಿ. ಧನಮದ ಹಣ ಇದೆ, ಹಣದಿಂದಲೇ ಎಲ್ಲವೂ ಆಗುತ್ತೆ ಅಂತಕ್ಕಂತಹ ಭ್ರಾಂತಿ ನಿಮಗೆ ಒಳ್ಳೆಯದೆಲ್ಲವನ್ನು ಮರೆಸಿಬಿಡುತ್ತೆ. ಅದರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಗುರುಜಿ ಕುಂಭರಾಶಿ. ಕುಂಭರಾಶಿಯವರಿಗೆ 5ನೆಯ ಮನೆಯ ಗುರು. ಇದನ್ನು ಸುತಸ್ಥಾನ ಅಂತ ಹೇಳಿ ಕರಿತೀವಿ ಜ್ಯೋತಿಷದಲ್ಲಿ. ಪಂಚಮಂ ಕಾರ್ಯಸಿದ್ಧಿ ಅಂತಕ್ಕಂತಹ ಪ್ರಸಿದ್ಧವಾದಂತಹ ಮಾತಿದೆ. ಅಂದರೆ 5ನೇ ಮನೆಯ ಗುರು ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಉಂಟು ಮಾಡ್ತಾನೆ ಅಂತಕ್ಕಂಥದ್ದು. ಆ ರೀತಿ ಪರಿಪೂರ್ಣವಾಗಿ ಜಯ ಸಾಧನೆ ಆಗಬೇಕು ಅಂತಾದರೆ ನಮ್ಮ ಜಾತಕ, ಜನನ ಕಾಲದಲ್ಲಿ ನಮಗಿದ್ದಂತಹ ದಶಾಭುಕ್ತಿ, ಈಗ ನಡೀತಾ ಇರತಕ್ಕಂತಹ ದಶೆ, ಇವೆಲ್ಲವೂ ಕೂಡ ಧನಾತ್ಮಕವಾಗಿರಬೇಕು ಅನ್ನುವಂಥದ್ದು. 5ನೇ ಮನೆಯ ಗುರುವಿನಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಪ್ರಚೋದನೆ ಸಿಕ್ಕತ್ತೆ ಎನ್ನುವಂಥದ್ದು ನಿಜ. ಆದರೆ ಈಗ ಗುರುವಿನ ಅನುಗ್ರಹ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು. ಆ ಒಂದು ಸೂಚನೆ ಇಲ್ಲಿದೆ. ಗುರುವಿನ ಅನುಗ್ರಹ ಪಡ್ಕೊಂಡು ಆ ಮಾರ್ಗದರ್ಶನದಲ್ಲಿ ಮುಂದುವರೆದ್ರೆ ನಿಮಗೆ ಒಳಿತಿದೆ. ಹಾಗೆ ಸಾಡೆ ಸಾತಿಯ ಪ್ರಭಾವ ಇನ್ನೂ ಸ್ವಲ್ಪ ಮಟ್ಟಿಗೆ ನಿಮಗೆ ಇರೋದರಿಂದ ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂತಹ ಒಂದು ಭ್ರಮೆ ಬೇಡ. ನಾವು ಎಷ್ಟರ ಮಟ್ಟಿಗೆ ನಡ್ಕೊಳ್ತೀವಿ, ಹೇಗೆ ನಡ್ಕೊಳ್ತೀವಿ, ಯಾವ ರೀತಿ ಪರಿಶ್ರಮ ಪಡ್ತೀವಿ, ನಮ್ಮ ಪ್ರಾಮಾಣಿಕತೆ ಏನು, ಇವೆಲ್ಲವನ್ನು ಗಣನೆಗೆ ತಗೊಂಡಾಗ ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಧರ್ಮಪ್ರದವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಅಹಿತದ ಮಧ್ಯೆಯೂ ಕೂಡ ಒಳಿತನ್ನು ನೋಡ್ತಕ್ಕಂತಹ ಯೋಗ ಕುಂಭರಾಶಿಯವರಿಗಿದೆ. ಗುರುಜಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 4ನೆಯ ಮನೆಯ ಗುರು. ಜೊತೆಗೆ ಮಿತ್ರರಲ್ಲಿ ವಿರೋಧ. ನಿಮ್ಮ ಸ್ನೇಹಿತರು ಯಾರಿರ್ತಾರೆ ಅವರ ಜೊತೆಯಲ್ಲಿ ನಿಷ್ಠುರವನ್ನು, ಗಲಾಟೆಯನ್ನು ಮಾಡ್ಕೊಳ್ತೀರಿ. ಮನಸ್ತಾಪಗಳಾಗ್ತಕ್ಕಂಥದ್ದಿದೆ. ವಿವಾಹದ ವಿಚಾರದಲ್ಲಿ ಸಮಸ್ಯೆ ಮಾಡ್ಕೊಳ್ತೀರಿ. ಮದುವೆ ಆಗಿದ್ದವರು ಒಂದಷ್ಟು ಸಮಸ್ಯೆಯನ್ನು, ಮದುವೆ ಗೊತ್ತಾದವರು ಒಂದಷ್ಟು ಸಮಸ್ಯೆಯನ್ನು, ಮದುವೆ ಆಗಬೇಕು ಅಂತಿರುವವರೆಗೂ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾದಂಥದ್ದು. ದಾಂಪತ್ಯದಲ್ಲಿ ಅಸಹಕಾರ, ಪರಸ್ಪರ ಹೊಂದಾಣಿಕೆ ಇಲ್ಲ. ಏನು ಹೇಳಿದರೂ ಕೂಡ ಪರಸ್ಪರವಾಗಿ ಒಪ್ಪಿಕೊಳ್ತಕ್ಕಂತಹ ಮನಸ್ಥಿತಿ ಇರೋದಿಲ್ಲ. ಬೇರೆ ಕಡೆ ವಾಸ ಮಾಡಬೇಕಾದಂತಹ ಪರಿಸ್ಥಿತಿ, ಭಿನ್ನಾಭಿಪ್ರಾಯ ಇವೆಲ್ಲವೂ ಇರುತ್ತೆ. ಸಮಾಜದಲ್ಲಿ ನಿಂದನೆಗೊಳಗಾಗ್ತೀರಿ. ನೀವೇ ತಪ್ಪನ್ನು ಮಾಡಿದ್ದೀರಿ ಅನ್ನುವಂಥದ್ದು ಸಮಾಜಕ್ಕೆ ಗೊತ್ತಾಗುವಂಥದ್ದು. ಅಪಕೀರ್ತಿ, ಕೆಟ್ಟ ಹೆಸರು ಬರುತ್ತೆ. ಸಿಟ್ಟು ನಿಮ್ಮನ್ನು ತುಂಬ ಕಾಡುವಂಥದ್ದಾಗತ್ತೆ. ತಾಳ್ಮೆ ಇಲ್ಲದೇ ಇರತಕ್ಕಂಥದ್ದು, ಅಶಾಂತಿ, ಅಸಮಾಧಾನ ಇವೆಲ್ಲ ಸಾಲಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಇದೆಲ್ಲವನ್ನು ನೋಡಬೇಕಾದಂಥದ್ದು ಮೀನರಾಶಿಯವರಿಗೆ ಗುರುವಿನ ಪ್ರಭಾವದಿಂದ ಆಗ್ತಕ್ಕಂಥದ್ದು. ಗುರುಜಿ ಕೆಲವೊಂದು ರಾಶಿಗಳಿಗೆ ಒಳ್ಳೆ ಫಲ ಇದೆ, ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲ ಇದೆ. ಹಾಗಾದರೆ ಇದೆಲ್ಲದಕ್ಕೂ ಕೂಡ ಪರಿಹಾರ ಏನು ಗುರುಜಿ? ಪರಿಹಾರ ಅಂತಂದರೆ, ಮೊದಲು ನಾವು ಒಂದು ವಾಕ್ಯದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರಿಗೆ ಕೆಡಕಿದೆ ಅವರಿಗೆಲ್ಲ ಒಳ್ಳೆಯದಾಗಲಿ, ಯಾರ್ಯಾರಿಗೆ ಒಳ್ಳೆಯದಿದೆ ಅವರಿಗೆ ಹಾಗೇ ಅದು ಮುಂದುವರಿಲಿ ಅಂತಕ್ಕಂತಹ ಸಾಮೂಹಿಕವಾದಂತಹ ಪ್ರಾರ್ಥನೆ. ಇನ್ನು ವಿಶೇಷವಾಗಿ ಧ್ಯಾನದ ಮೊರೆ ಹೋಗಿ ಎಲ್ಲರೂ ಕೂಡ ಒಂದು 5 ನಿಮಿಷ ಸಮಯವನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಿ, ಆಗ ನೀವು ಮಾಡ್ತಾ ಇರತಕ್ಕಂತಹ ಸರಿತಪ್ಪುಗಳ ವಿವೇಚನೆ ಗೊತ್ತಾಗ್ತಾ ಹೋಗುತ್ತೆ. ಒಳಿತು ಯಾವುದು, ಕೆಡಕೆ ಯಾವುದು ಅನ್ನುವಂಥದ್ದು.
ಅದನ್ನು ಗಮನಿಸ್ಕೊಳ್ಳಿ. ಪ್ರತಿನಿತ್ಯ ಕಡ್ಡಾಯವಾಗಿ ಧ್ಯಾನ ಮಾಡುವಂತಹ ಸಂಕಲ್ಪವನ್ನು ಮಾಡಿ ಅಂತಕ್ಕಂಥದ್ದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ. ಯಾಕೆ ಅಂತಂದರೆ ಗುರುಗ್ರಹಕ್ಕೆ ಅತಿ ಮುಖ್ಯವಾಗಿ ಹೇಳ್ತಕ್ಕಂತಹ ವೃಕ್ಷ ಅಂತಂದರೆ ಅಶ್ವತ್ಥ ಮರ, ಅರಳಿ ಮರ. ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಗುರುವನ್ನು ಸಂಪ್ರೀತಿಗೊಳಿಸಿ, ನಿಷ್ಠಾವಂತ, ಆಚಾರವಂತ ಹಾಗೆ ಸಾತ್ವಿಕ ಗುರುಗಳ ಆಶ್ರಯವನ್ನು ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅದು ನಿಮಗೆ ಒಳ್ಳೆಯದಾಗುವಂಥದ್ದು. ಗುರುಸೇವೆಯನ್ನು ಮಾಡಿ, ಅನುಕೂಲ ಇದ್ದಂಥವರು ಗುರುಚರಿತ್ರೆಯ ಪಾರಾಯಣವನ್ನು ಮಾಡಿ ಅಂತಕ್ಕಂಥದ್ದು. ವಿಶೇಷವಾಗಿ ಓದುವಂತಹ ಮಕ್ಕಳಿಗೆ ನಿಮ್ಮ ಕೈಲಾದಂತಹ ಸೇವೆಯನ್ನು, ಸಹಾಯವನ್ನು, ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಸಹಾಯವನ್ನು, ಆ ವಸ್ತುಗಳನ್ನು ಅವರಿಗೆ ಕೊಟ್ಟು ಸಂತೃಪ್ತಿಪಡಿಸಿ ಅಂತಕ್ಕಂಥದ್ದು. ಕೊನೆಯದಾಗಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಮನೆಯಲ್ಲಿ ಹಿರೀಕರನ್ನು, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತಕ್ಕಂಥದ್ದು. ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಗುರು ಬಹಳ ಮುಖ್ಯವಾದಂತಹ ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ. ಆ ವಿದ್ಯೆ, ಆ ತಾಂತ್ರಿಕ ವಿಷಯ ಚೆನ್ನಾಗಿ ಗೊತ್ತಿರಬೇಕು ಅಂತಂದರೆ ಗುರುವಿನ ಅನುಗ್ರಹ, ಗುರು ಬಲ ಚೆನ್ನಾಗಿರಬೇಕು ಅಂತಕ್ಕಂಥದ್ದು. ವಸ್ತ್ರಾಭರಣಗಳ ಪ್ರಾಪ್ತಿ ಇರತಕ್ಕಂಥದ್ದು. ಸನಾತನ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ. ಶುಭವಾಗಿ.